ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಅರುಂಡಿ. ಹೋರಾಟದ ಹಾದಿಗಳು ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆಯೋ ಗೊತ್ತಿಲ್ಲ. ನಾವು ನ್ಯಾಯ ಪಡೆದುಕೊಳ್ತಕ್ಕಂಥ ಉದ್ದೇಶಗಳು ಖಂಡಿತವಾಗಿಯೂ ಬದಲಾಗಬಾರ್ದು. ಇವತ್ತು ಇದೇ ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಸುದ್ದಿಯನ್ನು ಬಿತ್ತರಿಸ್ತಾ ಇದ್ದಂಥ ಮಾಧ್ಯಮ ಮಿತ್ರರ ಮೇಲೆ ಇವತ್ತು ಹರಿಹಾಯಲಿಕ್ಕೆ ಮುಂದಾಗಿರೋದು. ಈಗಾಗಲೇ 3 ಜನ ಯೂಟ್ಯೂಬರ್ಗಳ ಮೇಲೆ 100ಕ್ಕೂ ಅಧಿಕ ಕಿಡಿಗೇಡಿಗಳು ಅಲ್ಲಿನ ಧರ್ಮಸ್ಥಳದ ಸ್ಥಳೀಯರು ಈಗಾಗಲೇ ಅವ್ರನ್ನ ಥಳಿಸಿಬಿಟ್ಟಿದ್ದಾರೆ. ಈಗಾಗಲೇ ಅವ್ರನ್ನ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ. ಎಲ್ಲೋ ಒಂದು ಕಡೆ ತಪ್ಪು ಹಾದಿಯಲ್ಲಿ ಜನರು ಕೂಡ ಸಾಕ್ತಾ ಇದ್ದಾರೆ ಅನ್ನೋ ಭಯ ಕಾಡ್ತಾ ಇದೆ. ಪತ್ರಿಕಾ ಧರ್ಮ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಯಾವುದು ಕೂಡ ಮಾರಾಟಕ್ಕಿಲ್ಲ. ಪ್ರತಿಯೊಂದನ್ನು ಕೂಡ ನಾವು ಪ್ರಶ್ನೆ ಮಾಡಿ ಪಡೆದುಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ಪ್ರಶ್ನೆ ಮಾಡಲಿಕ್ಕೆ ಮುಂದಾಗಿದ್ದಂಥ ಅಜಯ್ ಅಂಚನ್ ಕುಡ್ಲಾರಾಮ್ ಪೇಜ್ನ ಒಬ್ಬ ಯೂಟ್ಯೂಬರ್ ಮೇಲೆ, ಜೊತೆಗೆ ಸಂಚಾರಿ ಸ್ಟುಡಿಯೋದ ಸಂತೋಷ್ ಅವರ ಮೇಲೆ, ಜೊತೆಗೆ ಅಭಿಷೇಕ್ ಯುನೈಟೆಡ್ ಮೀಡಿಯಾದ ಅಭಿಷೇಕ್ ಅನ್ನೋರ ಮೇಲೆ ಸುದ್ದಿ ಬಿತ್ತರಿಸ್ತಾ ಇದ್ದಂಥ, ಜೊತೆಗೆ ವಿಡಿಯೋಗಳನ್ನು ಸೆರೆ ಹಿಡಿತಾ ಇದ್ದಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ 100ಕ್ಕೂ ಅಧಿಕ ವ್ಯಕ್ತಿಗಳು ಬರ್ತಾರೆ. ಅವ್ರ ಮೇಲೆ ಮಾರಾಮಾರಿ ಶುರುವಾಗಿಬಿಡುತ್ತೆ. ಅವ್ರನ್ನ ಹಿಗ್ಗಾಮುಗ್ಗ ಥಳಿಸ್ತಾರೆ, ಪೈಪ್ಗಳಿಂದ ಹೊಡಿತಾರೆ, ಚರಂಡಿಯಲ್ಲಿ ಹಾಕ್ಕೊಂಡು ಕಾಲಲ್ಲಿ ತುಳಿತಾರೆ. ಈ ಥರದ ಒಂದು ಘಟನೆ ನಡೆದಿರೋದು ನಿಜಕ್ಕೂ ಕೂಡ ದುರದೃಷ್ಟಕರ, ಘನಘೋರ ಅಂತ ಅನಿಸುತ್ತೆ. ಪ್ರಶ್ನೆ ಮಾಡುವ ಪತ್ರಿಕೋದ್ಯಮದ ವ್ಯಕ್ತಿಗಳ ವಿರುದ್ಧವೇ ಈ ರೀತಿಯಾಗಿ ಥಳಿಸ್ಲಿಕ್ಕೆ ಮುಂದಾಗಿಬಿಟ್ರೆ ಸಮಾಜದಲ್ಲಿರ್ತಕ್ಕಂಥ ಕೆಲವು ಹುಳುಕುಗಳನ್ನು ಹೇಗೆ ಪತ್ತೆ ಹಚ್ಚೋದು? ನಿಜಕ್ಕೂ ಕೂಡ ನಾನು ಈ ಮಾಸ್ ಬರಿಯಲ್ ಕೇಸ್ನಲ್ಲಿ ಇದೇ 3 ಜನ ವ್ಯಕ್ತಿಗಳು ಕೂಡ ಪಾರದರ್ಶಕವಾಗಿ ಇರೋ ಸುದ್ದಿಯನ್ನು ಮಾಡ್ತಾಯಿದ್ರು. ಎಲ್ಲೂ ಕೂಡ ಯಾವುದೇ ವ್ಯಕ್ತಿಯನ್ನು ಟಾರ್ಗೆಟ್ ಮಾಡಿ ಮಾಡ್ತಾ ಇರಲಿಲ್ಲ. ಹಾಗಾಗಿ ಈ ಕೇಸ್ನಲ್ಲಿ ಇದೇ ಅಜಯ್ ಅಂಚನ್ ಅವರಾಗಿರ್ಬೋದು, ಬೇರೆ ಮಾಧ್ಯಮಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ವಿತ್ ರೆಸ್ಪೆಕ್ಟ್ ನಾವು ರೆಸ್ಪೆಕ್ಟ್ ಮಾಡ್ತೀವಿ. ಇವತ್ತು ಏನಾಯಿತು ಅನ್ನೋ ಘಟನೆ ಸಂಬಂಧವಾಗಿ ಮಾತನಾಡಿರ್ತಕ್ಕಂಥ ವ್ಯಕ್ತಿಯ ಆಡಿಯೋ ಕೂಡ ಇದೆ. ಅದನ್ನು ಕೂಡ ಪ್ರತ್ಯಕ್ಷದರ್ಶಿ ಒಬ್ಬ ವ್ಯಕ್ತಿ ಮಾತನಾಡಿರ್ತಕ್ಕಂಥ ಆಡಿಯೋನು ಕೂಡ ನಾನು ಮುಂದೆ ಪ್ಲೇ ಮಾಡ್ತೀನಿ. ಸದ್ಯದ ಮಟ್ಟಿಗೆ ಏನಾಯಿತು ಅನ್ನೋ ವಿವರಣೆಗಳನ್ನು ಕೊಟ್ಟು ನೇರವಾಗಿ ಆ ಆಡಿಯೋವನ್ನು ಪ್ಲೇ ಮಾಡ್ತೀನಿ. ಸ್ನೇಹಿತರೆ, ಇವತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಬಿಗ್ ಬಾಸ್ನ ರಜತ್ ಅವರು ಸೌಜನ್ಯ ಮನೆಗೆ ಬಂದಿದ್ದರು. ಏನಾಯಿತು, ಏನು ಮುಂದಿನ ಹೋರಾಟದ ಹಾದಿನೋ ಅಥವಾ ನಮ್ಮಿಂದ ಏನಾಗಬೇಕು ಸಹಾಯ, ಒಂದು ಕನ್ಸರ್ನ್, ನಮ್ಮ ಶಕ್ತಿ ದೇವತೆ, ನಮ್ಮ ನಾಡಿನ ಮಗಳಾದಂಥ ಸೌಜನ್ಯ ಅವರ ಕುಟುಂಬವನ್ನು ಭೇಟಿ ಮಾಡೋ ಹಕ್ಕು ಎಲ್ರಿಗೂ ಕೂಡ ಇದೆ. ಅಲ್ಲಿಂದ ವಾಪಸ್ ಬರಬೇಕಾದ್ರೆ ನಿಮಗೆ ಧರ್ಮಸ್ಥಳದ ಪ್ರಾಂಗಣ ಇದೆಯಲ್ವ, ಆ ಒಂದು ಕಟ್ ರೂಟ್ ಇದೆಯಲ್ವ, ಆ ಜಾಗದಲ್ಲಿ ಏಕಾಏಕಿಯಾಗಿ ಬಂದಂಥ 100 ಜನರು ಆ ವಿಡಿಯೋವನ್ನು ಸೆರೆ ಹಿಡಿತಾ ಇದ್ದಂಥ ರಜತ್ ಅವ್ರನ್ನ ಮಾತಾಡಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ಕೆಟ್ಟ ಪದಗಳಿಂದ ಮಾತನಾಡಿ, ಜೊತೆಗೆ ಅವ್ರನ್ನ ಬಹಳ, ಅದನ್ನು ಯಾವ ಮಾತುಗಳನ್ನು ನಾನು ಹೇಳಬೇಕೋ ಏನೋ ಗೊತ್ತಿಲ್ಲ, ನೀನು ದೊಡ್ಡವರಿಗೆ ಆ ರೀತಿಯ ಕೆಟ್ಟನ ಮಾತಾಡ್ತೀಯ, ನಿನ್ನಿಂದಲೇ ಈ ಥರ ಆಗಿರೋದು, ತಾಯಿ ತಂದೆ ಎಲ್ಲರನ್ನೂ ಕೂಡ ನಿಂದಿಸಿ ಅವರ ವಿರುದ್ಧವಾಗಿ ಧರ್ಮಸ್ಥಳದ ಸ್ಥಳೀಯರು ತಿರುಗಿ ಬಿದ್ದಿದ್ದಾರೆ. ಅವ್ರು ಮಾಡ್ತಾ ಇರೋ ಆರೋಪ ಇದೆ, ಪ್ರತಿ ಬಾರಿ ಕೂಡ ಇದೇ 100 ಜನ ಬರ್ತಾರೆ. ಇದು ಕೇವಲ ಇದೊಂದೇ ಬಾರಿ ಅಲ್ಲ. ಅಜಯ್ ಅಂಚನ್ ಅವ್ರಿಗೆ ಇದಕ್ಕಿಂತ ಮುಂಚೆ ಕೂಡ ಪ್ರಾಣಾಪಾಯ ಇತ್ತು. ಅವ್ರನ್ನ ಭಾಳಷ್ಟು ಟಾರ್ಗೆಟ್ ಮಾಡಿ ಅವ್ರ ವಿರುದ್ಧವಾಗಿ ತಿರುಗಿ ಬೀಳ್ತಾ ಇದ್ದಾರೆ. ಅವ್ರ ಮೇಲೆ ಅವ್ರ ಜೀವವನ್ನೇ ತೆಗೆಯುವ ಹಂತಕ್ಕೂ ಕೂಡ ಮಾತನಾಡ್ತಾ ಇದ್ದಾರಂತೆ. ಕೆಲವೊಬ್ಬ ವ್ಯಕ್ತಿಗಳನ್ನು ಮಾತ್ರ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಹೊಡಿಲಿಕ್ಕೆ ಮುಂದಾಗಿರೋದು ಅಂತ. ಸದ್ಯ ಈ 3 ಸ್ಥಿತಿಯೂ ಕೂಡ ಗಂಭೀರವಾಗಿದೆ ಅನ್ನೋ ಮಾತುಗಳನ್ನು ಕೇಳಿದಾಗ ಸ್ವಲ್ಪ ಆಘಾತ ಆಗ್ತಾಯಿತ್ತು. ಅಭಿಷೇಕ್ ಅನ್ನೋ ವ್ಯಕ್ತಿ ಕೂಡ ನಿಂತ್ಕೊಳ್ಳಿಕ್ಕೂ ಸಾಧ್ಯವಾಗ್ತಾ ಇರಲಿಲ್ಲಂತೆ. ಆ ಚರಂಡಿಯಲ್ಲೆಲ್ಲ ಹಾಕಿ ತುಳಿದು ಬಿಟ್ರಂತೆ. ಸದ್ಯದ ಮಟ್ಟಿಗೆ ಪೆಟ್ಟು ತಿಂದಿರತಕ್ಕಂಥ ಈ ಮಾಧ್ಯಮದ ಪ್ರತಿನಿಧಿಗಳು, ಯೂಟ್ಯೂಬ್ ಮಾಧ್ಯಮಗಳು, ನಾವು ಎಲ್ಲರನ್ನೂ ಗೌರವಿಸ್ಬೇಕಂಡ್ರಿ. ಯಾಕೆಂದರೆ ಸೌಜನ್ಯ ಕೇಸ್ ಆಗಿರ್ಬೋದು, ಇದೇ ಮಾಸ್ ಬರಿಯಲ್ ಕೇಸ್ ಆಗಿರ್ಬೋದು, ಈ ಹಂತಕ್ಕೆ ಬಂದಿದ್ದು ಕೇವಲ ಯೂಟ್ಯೂಬರ್ಗಳಿಂದಲೇ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಇದೇ ಸ್ಯಾಟಲೈಟ್ ಮೀಡಿಯಾಗಳು ಸತ್ತು ಬಿದ್ದುಬಿಟ್ಟಿದ್ವೇನೋ, ಸದ್ಯದ ಮಟ್ಟಿಗೆ ಈಗ ಉಸಿರಾಡ್ತಾ ಇದ್ದಾವೆ. ಸದ್ಯದ ಮಟ್ಟಿಗೆ ಫಾರ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು, ಸದ್ಯ ಸುದ್ದಿ ಮಾಡ್ತಾ ಇದ್ದಾವೆ. ನಾವು ಸುದ್ದಿ ಮಾಡಿದಾಗ ಮಾತ್ರ ನ್ಯಾಯಯುತವಾದಂಥ ಪರಿಣಾಮಕಾರಿಯಾದಂಥ ಉತ್ತರಗಳನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗೋದು. ಯಾವ ಮಾಧ್ಯಮಗಳು ನಾನು ಮಾರ್ಕೊಂಡಿದ್ದಾವೆ ಅನ್ನೋಂಥ ಮಾತನಾಡ್ತಾ ಇಲ್ಲ. ಆದರೆ ಈ ಮಟ್ಟಿಗೆ ಸದ್ಯ ಸುದ್ದಿ ಮಾಡಿದ್ದೇ ಯೂಟ್ಯೂಬರ್ಗಳು. ಹಾಗಾಗಿ ನಾನು ಅವ್ರನ್ನ ರೆಸ್ಪೆಕ್ಟ್ ಮಾಡ್ತಾ ಇದ್ದೆ. ಆದರೆ ಇಂಥ ಮಾಧ್ಯಮದ ಪ್ರತಿನಿಧಿಗಳು ವಿರುದ್ಧವಾಗಿ ಈ ರೀತಿ ಥಳಿಸ್ಲಿಕ್ಕೆ ಜನರು ಮುಂದಾಗ್ತಾರೆ ಅಂದರೆ ಕಾನೂನೇನು ಮಾರಾಟಕ್ಕಿದೆಯಾ ಅಥವಾ ನಮ್ಮ ಕಾನೂನಿನ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಎಲ್ಲವೂ ಕೂಡ ನಿಜಕ್ಕೂ ಭಯ ಅಂತ ಅನಿಸ್ಬಿಡುತ್ತೆ. ಸದ್ಯ 3 ಜನರು ಕೂಡ ಈಗ ಉಜಿರೆಯ ಬೆನಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದ್ದಂತೆ. ಇನ್ನೂ ಈ ಪರಿಸ್ಥಿತಿ ವಿಕೋಪಕ್ಕೆ ಹೋಗಬಾರ್ದು. ಪ್ರತಿಯೊಬ್ಬರು ಕೂಡ ರೋಡ್ನಲ್ಲಿ ನಿಂತ್ಕೊಂಡು ಮಾತನಾಡುವಂತಾಗಬಾರ್ದು ಅನ್ನೋದಷ್ಟೇ ನನ್ನ ಸಲಹೆ. ಆ ಸದ್ಯದ ಪರಿಸ್ಥಿತಿ ಅಲ್ಲಿ ಏನಾಯಿತು ಅನ್ನೋದ್ರ ಕುರಿತಾಗಿ ನಾನು ಒಬ್ಬ ಪ್ರತ್ಯಕ್ಷದರ್ಶಿಗಳನ್ನ ಮಾತಾಡ್ಸಿದ್ದೀನಿ. ಆಡಿಯೋ ನೀವು ಕೇಳ್ತಾ ಹೋಗಿ. ಸರ್ ನಮಸ್ತೆ. ನಮಸ್ತೆ ಸರ್, ಆ್ಯಕ್ಚುಲಿ ಅದೇ ನಾನು ತುಂಬ ಸೀರಿಯಸ್ ಇಶ್ಯೂ ಅಂತ ಅನಿಸುತ್ತೆ. ನೋಡಿ, ನೀವೆಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದೀರಿ, ಆದರೆ ಸ್ಥಳೀಯ ಯೂಟ್ಯೂಬರ್ಗಳ ಮೇಲೆ ಮಾರಾಮಾರಿ ಆಗಿದೆ ಅನ್ನೋ ಸುದ್ದಿ ಕೇಳ್ಪಟ್ಟೆ. ಸರ್ ಏನಾಯ್ತು ಸರ್? ಆ್ಯಕ್ಚುಲ್ ಆಗಿ ಇವತ್ತು ರಜತ್ ಅವ್ರು ಬಂದಿದ್ರು. ಹೌದು ಸರ್, ಏನಂತ ಹೇಳಿದ್ರೆ ನಮ್ದು 3 ಯೂಟ್ಯೂಬ್ ಚಾನಲ್ ಅವರು ಅಜಯ್ ಕುಡ್ಲಾರಾಮ್ ಪೇಜ್, ಮತ್ತೆ ಸಂತೋಷ್ ಸಂಚಾರಿ ಸ್ಟುಡಿಯೋ,
ಮತ್ತೆ Okay. ಅಭಿಷೇಕ್ ಯುನೈಟೆಡ್ ಮೀಡಿಯಾ ಅಂತ ಹೇಳಿ. ಹಾ ಹಾ ಸೊ ರಜತ್ ಅವ್ರು ಬರ್ತಿದ್ದಾರೆ ಅಂತ ಹೇಳಿ ಅವ್ರು ಮುಂಚೆನೂ ಸೌಜನ್ಯ ಬಗ್ಗೆ ಎಲ್ಲ ತುಂಬಾನೇ ಸಪೋರ್ಟ್ ಎಲ್ಲ ಕೊಟ್ಟಿದ್ದಾರೆ, ಲೈಕ್ ವಿಡಿಯೋಸ್ ಅಲ್ಲೆಲ್ಲ. ಹಾ ಸೊ ಅದರಿಂದ ಅವ್ರದ್ದೊಂದು ಬೈಟ್ ತಗೊಳ್ಳು ಅಂತ ಹೇಳಿ ಇವ್ರು ಇಲ್ಲಿಗೆ ಬಂದಿದ್ರು ಪಾಂಗಳಕ್ಕೆ, ಅವರ ಸೌಜನ್ಯ ಮನೆಗೆ. ಓಕೆ ಸೊ ಈ ಶೂಟಿಂಗ್ ಎಲ್ಲ ರೋಡ್ ಸೈಡ್ ಮಾಡ್ತಿದ್ರು ಪಾಂಗಳ ಕ್ರಾಸ್ ಅಲ್ಲಿ. ಓಕೆ ಆವಾಗ ಸಡನ್ಲಿ ಒಂದ್ 2-3 ರಿಕ್ಷಾ ಬಂತು, ಜನ ಇಲ್ಲಿ ಸ್ಟಾರ್ಟ್ ಮಾಡಿದ್ರು, ನೀನ್ ಹೋಗು ಅಂತ ಹೇಳ್ತಿದ್ದಾರೆ. ವಿ ಸಸ್ಪೆಕ್ಟ್ ಸಮಥಿಂಗ್ ಇಸ್ ಹ್ಯಾಪನಿಂಗ್. ಅದಾದ್ಮೇಲೆ ಸಡನ್ಲಿ ಕ್ಯಾಮ್ರಾ ಎಲ್ಲ ಆನ್ ಮಾಡಿ ರೆಕಾರ್ಡ್ ಮಾಡಿ ಅಂತ ಹೇಳಿ ಬೇರೆಯವರಿಗೆಲ್ಲ ಹೇಳಿದ್ವಿ ನಾವು, ನಮ್ಮ ಇದು ಮೀಡಿಯಾದವರಿಗೆ. ಸೊ ಆ ಟೈಮಲ್ಲಿ ಇವರು ಬಂದ್ರು, ಧರ್ಮಸ್ಥಳ ಬಗ್ಗೆ ಎಲ್ಲ ಬೇಡದಲ್ಲ ಹೇಳ್ತಿರು, ಒಬ್ಬ ಹಾಕ್ಲಿಕ್ಕೆ ಶುರು ಮಾಡಿದ್ರು. ಎಲ್ಲರೂ ಅದನ್ನೇ ಸ್ಟ್ಯಾಂಡ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಏನ್ ಧರ್ಮಸ್ಥಳ ಬಗ್ಗೆ ಮಾತಾಡ್ತಿದ್ದೀರಾ, ನಿಮ್ಮಿಂದ ನಮ್ಗೆಲ್ಲ ತುಂಬಾ ಲಾಸ್ ಆಗಿದೆ, ನಮ್ಮ ಡಿ ನಂಬರ್ ರಿಕ್ಷಾ ಅಂದ್ರೆ ರೇಪಿಸ್ಟ್ ಅವರು, ಯಾರು ನಮ್ ರಿಕ್ಷಾ ಹತ್ತಲ್ಲ, ಹಂಗೆಲ್ಲ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಸೊ ಅದಾದ್ಮೇಲೆ ಒಬ್ಬೊಬ್ಬರನ್ನ ಒಂದೊಂದು ಮೂಲೆ ತಗೊಂಡು ಹೋಗಿ ಹೊಡೆದಿದ್ದಾರೆ ಸರ್. ಆಲ್ಮೋಸ್ಟ್ 100 ಜನ ಸೇರಿದ್ರು, ಎಲ್ಲ ರಿಕ್ಷಾದಲ್ಲಿ ಬೈಕಲ್ಲಿ ಬಂದಿರೋದು. ಪ್ಲಾನ್ ಮಾಡ್ಕೊಂಡು ಬಂದಿರೋದು ಸರ್ ಇದು? ಇದು ಖಂಡಿತವಾಗ್ಲೂ ಪ್ಲಾನೇ ಮಾಡಿದ್ದಾರೆ ಸರ್. ಯಾಕಂತ ಹೇಳಿದ್ರೆ ಅಜಯ್ ಮೇಲೆ ಮೊನ್ನೆ 2 ದಿನ ಮುಂಚೆ ಒಂದು ಅಟ್ಯಾಕ್ ಮಾಡ್ಲಿಕ್ಕೆ ಅಂತ ಹೇಳಿ ಪ್ಲಾನ್ ಮಾಡ್ತಿದ್ರು. ಸೊ ಅವಾಗ ತುಂಬಾ ನಮ್ಮ ಪೊಲೀಸ್ ಅವರು ಮತ್ತೆ ಮೀಡಿಯಾದವರು ಇದಾರೆ ಅಂತ ಹೇಳಿ ಅವ್ರು ಏನೋ ಬದ್ಕೊಂಡ್ರು ಸರ್, ಇಲ್ಲಾಂದ್ರೆ ಅವತ್ತೇ ಅಟ್ಯಾಕ್ ಮಾಡ್ತಿದ್ರು. ಬಟ್ ದಿಸ್ ಟೈಮ್ ಇಲ್ಲಿ ಪೊಲೀಸ್ ಅವರಿಲ್ಲ, ಯಾರು ಬೇರೆ ಮೀಡಿಯಾದವರಿಲ್ಲ. ಈ 3 ಜನನ್ನು ಯಾಕಂತ ಹೇಳಿದ್ರೆ ತುಂಬಾನೇ ಧ್ವನಿ ಆಗಿದ್ದಾರೆ, ಸೌಜನ್ಯ ಕೇಸ್ ಆಗಿರ್ಲಿ, ಧರ್ಮಸ್ಥಳ ಮಾಸ್ಬರಿ ಎಲ್ಲ ಆಗಿರ್ಲಿ, ಎಲ್ಲ ವಿಷಯನ ಆದಷ್ಟು ತಿಳಿಸಿದ್ದಾರೆ. ಸೊ ಇವರು ಒಬ್ರೊಬ್ರು ಇದಾರೆ ಅಂತ ಹೇಳಿ ಅಟ್ಯಾಕ್ ಮಾಡಿರುತ್ತೆ ಇದು. ಸೊ ಅಟ್ಯಾಕ್ ಮಾಡಿದ ಅಂತ ಹೇಳಿದ್ರೆ ಹಾಕೊಂಡು ತುಳಿತಿದ್ದಾರೆ, ಪೈಪಲ್ಲಿ ಹೊಡಿತವ್ರೆ, ಮತ್ತೆ ಅವನನ್ನು ಸಾಯಿಸಿ ಅವನನ್ನು ಬಿಡಬೇಡಿ ಅಂತ ಎಲ್ಲ ಸ್ಲೋಗನ್ಸ್ ಹಾಕ್ತಿದ್ದಾರೆ. ಬಟ್ ನಾನು ಅವರನ್ನು ತಡಿಲಿಕ್ಕೆ ಹೋಗ್ತಿದ್ದೀನಿ, ಅವಾಗ ಹೇಳಿದ್ರು ಇವನ್ ತನುಷ್, ಇವನನ್ನು ಬಿಡಿ ಅಂತ ಹೇಳಿ. ನಂಗಲ್ಲಿ ಯಾರ್ದು ಪರಿಚಯ ಇಲ್ಲ ಆಕ್ಚುಲಿ. ಓಕೆ ಓಕೆ ಸೊ ಬಟ್ ನಾನಲ್ಲಿ ಹೋಗಿ ನಿಲ್ಸ್ಬೇಕಾದ್ರೆ ನೀವು ಇದಕ್ಕೆಲ್ಲ ಇನ್ವಾಲ್ವ್ ಆಗಬೇಡಿ, ನೀವು ಹೋಗ್ಬಿಡಿ ನಿಮ್ಮ ಪಾಡಿಗೆ ಹೋಗಿ ಅಂತ ಹೇಳಿ ನಮ್ಗೆ ಕಳ್ಸಿಬಿಟ್ರು. ಓಕೆ ಅಂಡ್ ಒಂದು 5-10 ಮಿನಿಟ್ಸ್ ಗ್ಯಾಪ್ ಅಲ್ಲಿ ಪೊಲೀಸ್ ಅವ್ರು ಬಂದ್ರು. ಸೊ ಪೊಲೀಸ್ ಅವ್ರು ಬಂದ ತಕ್ಷಣ ಎಲ್ಲ ಓಡೋದ್ರು ಸರ್. ಸೊ ಇವಾಗ ಅಭಿಷೇಕ್ ಅವರು ತುಂಬಾನೇ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇದ್ದಾರೆ. ಅವರಿಗೆ ಲೈಕ್ ನಿಲ್ಲಕ್ಕೂ ಆಗ್ತಿರ್ಲಿಲ್ಲ, ಆಗ್ತಿರ್ಲಿಲ್ಲ. ಮತ್ತೆ ನಾವು ಹೇಳಿದ್ ಒಂದು 5 ನಿಮಿಷ ವೆಯ್ಟ್ ಮಾಡು, ಆಂಬುಲೆನ್ಸ್ ಬರುತ್ತೆ. ಅವ್ನು ಇಲ್ಲ ಅಂತ ಹೇಳಿ ಬಂದ ರನ್ನಿಂಗ್ ಆಟೋ ನಿಲ್ಸಿ ನಾವು ಮತ್ತೆ ಕಳ್ಸಿಕೊಡ್ತೀವಿ ಅವರನ್ನು. ಅಯ್ಯೋ ಮತ್ತೆ ಕುಡ್ಲಾ ರ್ಯಾಂಪೇಜ್ ಇವರನ್ನೆಲ್ಲ ಈ ಚರಂಡಿಗೆ ಹಾಕಿ ಚರಂಡಿಯಲ್ಲಿ ತುಳಿಯೋದು, ಅದೆಲ್ಲ ಮಾಡೋದು, ಬೇಡದೆಲ್ಲ ಬೈಯೋದು. ಸೊ ದಿಸ್ ವಾಸ್ ಆಲ್ ಪ್ಲಾನ್ಡ್ ಟಾರ್ಗೆಟೆಡ್ ಸರ್. ಲಾಸ್ಟ್ ಟೈಮ್ ಮಿಸ್ ಆಯ್ತು, ಈ ಟೈಮ್ ಒಳ್ಳೆ ಚಾನ್ಸ್ ಸಿಕ್ಕಿದೆ ಅಂತ ಹೇಳಿ ಪಾಂಗಳ ಕ್ರಾಸ್ ಸೌಜನ್ಯ ಹೋಗೋ ಮನೆಯಲ್ಲೇ ಇದು ಅಟ್ಯಾಕ್ ಮಾಡಿದ್ದಾರೆ ಸರ್. ಅಯ್ಯೋ, ಈಗ ಸದ್ಯ ಎಲ್ಲಿದ್ದಾರೆ ಸರ್ ಅವರು? ಹಾಸ್ಪಿಟಲ್ ಅಡ್ಮಿಟ್ ಅವರು ಇವಾಗ ಅಡ್ಮಿಟ್ ಆಗಿದ್ದಾರೆ ಸರ್, ಬೆನಕ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ. ಓಕೆ ಮತ್ತೆ ಇದು ಏನಂತ ಹೇಳಿದ್ರೆ ಇವರಿಗೆ ತುಂಬಾನೇ ಜೋರಾಗಿ ಇದು ಮಾಡಿದ್ದಾರೆ. ಬಟ್ ನಾವು ಒಂದು 2-3 ದಿನದಿಂದ ನೋಡ್ತಿದ್ವಿ, ದೇವಸ್ಥಾನಕ್ಕೆ ಯಾರಾದ್ರೂ ಸೌಜನ್ಯ ಫೋಟೋ ಇಟ್ಕೊಂಡು ಹೋದ್ರೆ, ಅದು ಏನಾದ್ರು ಮಾಡ್ಕೊಂಡು ಹೋದ್ರೆ ಪಾದಯಾತ್ರೆ, ಅವ್ರಿಗೆ ತಡೆಯೋದು, ಅವ್ರಿಗೆ ಹೊಡೆಯೋದು. ಮತ್ತೆ ಹೇಳ್ತಾರೆ ಧರ್ಮಸ್ಥಳದಲ್ಲಿ 11,000 ಜನ ಗ್ರಾಮಸ್ಥರು ಇದಾರಂತೆ, ಎಲ್ರಿಗೂ ಬೇಜಾರಾಗುತ್ತೆ. ಬಟ್ ಬರೋದು ಇವರೇ 100 ಜನ ಯಾವಾಗ್ಲೂ. ಓಹೋ, ಎಲ್ಲ ಲಾಸ್ಟ್ ಟೈಮ್ ಗಿರೀಶ್ ಮಟ್ಟನ್ ಅವ್ರಿಗೆ ಅಡ್ಡಾಗ್ಬೇಕಾದ್ರೆ ಬಂದಿರೋದು ಇದೇ 100 ಜನ. ಇವಾಗ ಮೊನ್ನೆ ಅವನು ಕಬ್ಜಾ ಶರಣ್ ಅಂತ ಒಬ್ಬ ಬಂದಿದ್ದ, ಅವನನ್ನ ಅಡ್ಡಾಗ್ಬೇಕಾದ್ರೆ ಬಂದಿರೋದು ಇದೇ ಜನ. ಇವರಿಗೆ ನೋವಾಗುತ್ತೆ ಅಂತ ಹೇಳಿದ್ರೆ ಬೇರೆಯವ್ರು ಯಾಕೆ ಬರಲ್ಲ? ಇವ್ರು ಯಾಕೆ ಕಂಪ್ಲೇಂಟ್ ಕೊಡಲ್ಲ? ನಾನು ಹೇಳ್ತೀನಿ ಪೊಲೀಸ್ ಕಂಪ್ಲೇಂಟ್ ಹೋಗಿ ಕೊಡಿ, ನಿಂಗೆ ಅಷ್ಟು ಇದಾಗಿದ್ರೆ. ಇಲ್ಲ ಇವರನ್ನ ಕೊಂದೇ ಹಾಕೋದು, ಮತ್ತೆ ನೋಡ್ಕೊಳ್ತೀವಿ ನಾವು, ಹಂಗೆ ಹಿಂಗೆ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಡ್ತಿದ್ರು ಇಲ್ಲಿ. ಓಹೋ, ಓಕೆ ಓಕೆ. ಹಾಗೆ ಈಗ ಸದ್ಯ ನೀವೇನು ಆಕ್ಷನ್ ತಗೋಬೇಕು ಅಂತ ಅನ್ಕೊಂಡಿದಾರ ಸರ್ ಅವ್ರ? ಇಲ್ಲ ಸರ್, ಖಂಡಿತವಾಗ್ಲೂ ಆಕ್ಷನ್ ತಗೊಳ್ಬೇಕು ಸರ್. ನಾವ್ ಏನಂತ ಹೇಳಿದ್ರೆ ಅದೇ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಂತಿದ್ದೀವಿ. ಅಲ್ಲಿ ಹಾಸ್ಪಿಟಲ್ ಇಂದ ಒಂದು ಲೆಟರ್ ಕೊಡ್ತಾರಂತ, ಅದಕ್ಕೆ ವೆಯ್ಟ್ ಮಾಡ್ತಿದ್ದೀವಿ. ಸೊ ಅದಾದ ತಕ್ಷಣ ನಾವು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡ್ಬೇಕಂತಿದ್ದೀವಿ. ಸೊ ಈಗಾಗಲೇ ಇಲ್ಲಿ ಸೌಜನ್ಯ ಹೋರಾಟಗಾರರು ಸಾಧಾರಣ ಒಂದು 100-200 ಜನ ಸೇರಿ ಆಗಿದೆ. ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಒಂದು 100-200 ಜನ ಸೇರಿ ಆಗಿದೆ. ಸೊ ಎಲ್ಲರೂ ಇವಾಗ ಬಂದು ಇಲ್ಲಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ತಗೊಳ್ಳೇಬೇಕಂತ ಹೇಳಿ ನಾವು ಇವಾಗ ಧರಣಿ ಕುತ್ಕೊಳ್ತೀವಿ ಸರ್. ಯಾಕಂದ್ರೆ ಇದು ತುಂಬಾನೇ ಖಂಡನೆ. ಇಲ್ಲಿ ಒಂದು SIT ಇಷ್ಟು ಪೊಲೀಸ್ ಅವರು ಇದ್ದಾರೆ, ಇಷ್ಟೊಂದು ಇದಾಗ್ತಿದೆ, ಆ ಏರಿಯಾದಲ್ಲೂ ಬಂದು ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಿದ್ರೆ ಸರ್ ಅನ್ಕೊಳ್ಳಿ ಸರ್, ಮುಂಚೆಲ್ಲ ಏನ್ ಮಾಡ್ತಿರ್ಬೋದು ಇವರು? ಅಲ್ಲ, ಅವರು ಆಕ್ಚುಲಿ ಹೊಡಿಲಿಕ್ಕೆ ಅಂತ ಮುಂದಾದಾಗ ಏನಾದ್ರು ನೀವು ರಿಯಾಕ್ಟ್ ಮಾಡಿದ್ರ? ಅವ್ರು ಕುಡ್ಲಾ ರಾಂಪೇಜ್ನವ್ರು ಆಗಿರ್ಬೋದು? ಇಲ್ಲ ಸರ್, ಎಲ್ಲರೂ ಬಿಸಿ ಇದಾರೆ ಸರ್, ಎಲ್ಲರೂ ಬಿಸಿ ಇದಾರೆ ರೆಕಾರ್ಡಿಂಗ್ ಅಲ್ಲಿ. ಎವ್ರಿ ಒನ್ ವೇ ರೆಕಾರ್ಡಿಂಗ್. ರಜತ್ ಅವ್ರು ಇದ್ರು, ರಜತ್ ಅವ್ರು ಏನೋ ಕಾರಲ್ಲಿ ಕೂತ್ಕೊಂಡು ನಾವು ಹೇಳಿದ್ವಿ ಹೋಗಿ ಅಂತ ಹೇಳಿ, ಇಲ್ಲಾಂದ್ರೆ ಅವ್ರಿಗೂ ಅಟ್ಯಾಕ್ ಮಾಡ್ತಿದ್ರು ಇವರು. ಹಾಗೆ. ಓಕೆ ಓಕೆ ಓಕೆ. ಒಟ್ಟಾರೆಯಾಗಿ ಅಲ್ಲಿ ಇದ್ರ ಬಗ್ಗೆ ಪಾಸಿಟಿವ್ ಆಗಿ ಸುದ್ದಿ ಮಾಡಿದವ್ರಿಗೆಲ್ಲ ಇದೇ ತರ ರೀತಿಯಾಗಿ ಇದೇ ತರ ಮಾಡ್ತಿದ್ದಾರೆ ಸರ್. ಯಾಕಂದ್ರೆ ಯಾರು ಒಬ್ಬೊಬ್ರು ಮೀಡಿಯಾದವ್ರು ಇದ್ರೆ ಇವರನ್ನು ಹೋಗಿ ಸ್ಟೇರ್ ಹಾಕೋದು, ಒಂದು 4-5 ರೌಂಡ್ ಹಾಕೋದು, ಅವ್ರನ್ನ ಗುರಾಯಿಸೋದು. ಸೊ ದೇ ಫೀಲ್ ಲೈಕ್ ಸಮ್ಮನ್ ಇಸ್ ಫಾಲೋಯಿಂಗ್ ದೇಮ್ ಅಂತ ಹೇಳಿ ಎದುರ್ಕೊಳ್ತಾರೆ ಅಂತ ಹೇಳಿ. ಸೊ ಇದು ಮುಂಚೆಯಿಂದಾನು ಹಿಂಗೆ ಆಗ್ತಿದೆ ಸರ್. ಹಾಗೆ. ಅಟ್ಲೀಸ್ಟ್ ಏನೋ ತುಂಬಾ ಗಾಯಗಳಾಗ್ಬಿಟ್ಟಿದ್ಯಾ ಏನೋ ಎತ್ತ ಕುಡ್ಲಾ ರಾಂಪೇಜ್ನವ್ರ ನೀವು ಅವ್ರನ್ನ ನಿಂತ್ಕೊಳಕ್ ಆಗ್ತಾ ಇಲ್ಲ ಅಂತಿದ್ರಿ, ತುಂಬಾ ಬೇಜಾರು. ಹೌದು ಸರ್. ಅದೇ ಇವರಿಗೆ ಅಭಿಷೇಕಿಗೆ ಅಂತೂ ನಿಲ್ಲಕ್ಕೆ ಆಗ್ತಿರ್ಲಿಲ್ಲ. ಅದೇ ಅಂಡ್ ಆಲ್ ವೇರ್ ಲೈಕ್ ಅವ್ರಿಗೆ ನಿಲ್ಲಕ್ಕೆ ಆಗ್ತಿತ್ತು, ಬಟ್ ದೇ ವೇರ್ ನಾಟ್ ಹ್ಯಾವಿಂಗ್ ದಟ್ ಸ್ಟಾಮಿನಾ ಟು ಸ್ಟ್ಯಾಂಡ್. ದೇ ವೇರ್ ಲೈಕ್ ಆಚೀಚೆ ತೇಲಾಡ್ತಿದ್ರು, ಹಂಗೆ ಹಾಕೊಂಡು ತುಳಿದಿದ್ದಾರೆ ಸರ್. ಒಂದು 10 ಜನ ಒಬ್ಬೊಬ್ಬರಿಗೆ ಹೊಡೆದ್ರೆ ಹೆಂಗಾಗುತ್ತೆ ಸರ್? ಅಲ್ಲ, ಅಟ್ಲೀಸ್ಟ್ ನಾನು ಈ ಮಾಸ್ ಬರಿಯಲ್ ಕೇಸ್ನಲ್ಲಿ ಅವ್ರನ್ನೆಲ್ಲ ಅಬ್ಸರ್ವ್ ಮಾಡ್ತೀನಲ್ಲ, ಒಂದು ಪತ್ರಿಕಾ ಧರ್ಮವನ್ನು ಅವ್ರೇನ್ ಬಿಟ್ಟು ಹೋಗ್ತಾ ಇಲ್ಲ. ಏನಿದೆ ಸುದ್ದಿ ಅದನ್ನ ಮಾಡ್ತೀರಿ, ಯಾರನ್ನೋ ಟಾರ್ಗೆಟ್ ಮಾಡ್ತಾ ಇರೋದು ಅದನ್ನೆಲ್ಲೂ ನಾನು ನೋಡ್ಲೇ ಇಲ್ಲ ಈ ಕೇಸ್ನಲ್ಲಿ. ನಾನು ಪರ್ಸನಲಿ ಹೇಳ್ತಾ ಇರೋದು ಒಂದು SIT ಫಾರ್ಮ್ ಆಗಿದೆ. ಇಂಥ ಸಮಯದಲ್ಲೂ ಕೂಡ ಈ ರೀತಿಯಾಗಿ ತಿರುಗಿ ಬೀಳೋದು, ಉದ್ದೇಶಪೂರ್ವಕವಾಗಿ ಹೊಡಿಲಿಕ್ಕೆ ಹೋಗೋದು, ಯಾವ ಸಮಾಜದಲ್ಲಿ ಇದೀವಿ ಅಂತ ತುಂಬಾ ಬೇಜಾರಾಗತ್ತಪ್ಪ.
ನಿಜವಾಗ್ಲೂ ಸರ್, ನಿಜವಾಗ್ಲೂ ಇದನ್ನು ನಾವು ಖಂಡಿಸದಿದ್ರೆ ಇನ್ನು ಇವರು ಮನೆ ನುಗ್ಗಿ ಎಲ್ಲ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಸರ್. ಇವಾಗ ಅತ್ಯಾಚಾರ ಮಾಡ್ತಿದ್ರು, ಇನ್ನು ಮನೆಗೆ ನುಗ್ಗಿ ಒಬ್ಬರನ್ನು ನೋಡಿತಾರೆ ಯಾರೆಲ್ಲ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಸೊ ಇದಕ್ಕೋಸ್ಕರ ನಾವು ಒಂದು ಜನ ಎಲ್ಲ ಸೇರಿ ಇದಕ್ಕೆ ಒಂದು ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡ್ತೀವಿ. ಸೊ ಇದಾದ್ಮೇಲೆ ಇವರು ಏನ್ ತಗೊಳ್ಳಿದ್ದಾರೆ ನೀವ್ ಹೇಳಿ ಸರ್, ನಾವ್ ಏನ್ ಮಾಡ್ಬೇಕಂತ ಹೇಳಿ. ಮೀಡಿಯಾದವರಿಗೆ ಹೊಡಿತಾರೆ, ಒಂದು ಮೀಡಿಯಾದವ್ರು ಮಾತಾಡ್ತಾನೆ ಇಲ್ಲ, ಇವಾಗ ಒಂದು ಧೈರ್ಯ ಮಾಡಿ ಮಾತಾಡ್ತಿದ್ದಾರೆ, ಅದನ್ನು ಕಟ್ ಆಫ್ ಮಾಡ್ತಿದ್ದಾರೆ. ಜನರಿಗೆ ಮತ್ತೆ ವಿಷಯ ಹೇಗೆ ಹೋಗುತ್ತೆ ಸರ್? ಹಾಗೆ. ಓಕೆ ಓಕೆ ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸರ್.